ದೇಹಕ್ಕೆ ತಂಪಾಗಿರುವ ಸಬ್ಬಕ್ಕಿ ಪಾಯಸ ಮಾಡಕತ್ತೇನ್ರಿ. ಹಾಗೆ ನೀವು ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ನೀವು ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ತಿನ್ಬೋದು. ತುಂಬಾ ರುಚಿ ಇರುತ್ತೆ. ಹಾಗೆ ಈ ಸಬ್ಬಕ್ಕಿ ಪಾಯಸ ನೀವು ಎಷ್ಟು ಹೊತ್ತು ಇಟ್ಟರು ಗಟ್ಟಿ ಅಂತೂ ಆಗೋದಿಲ್ಲ. ಹಾಗೆ ನಾನು ಸಬ್ಬಕ್ಕಿನ ಒಂದು 5 ತಾಸು ನೆನೆ ಇಟ್ಕೊಂಡೇನ್ರಿ. ಬೇಕಾದರೆ ನೀವು ರಾತ್ರಿ ನೆನೆ ಇಟ್ಕೊಂಡು ಬೆಳಗ್ಗೆನೂ ಮಾಡ್ಕೋಬೋದು. ಒಟ್ಟು ಒಂದು 5 ತಾಸು ನೆನೆದ್ರೆ ಸಾಕು. ನೋಡಿರಿ, ನಾನು ಪೂರ್ತಿಯಾಗಿ ನೀರನ್ನು ಹಿಂಡಿ ಒಂದು ಪ್ಲೇಟ್ಗೆ ಹಾಕೊಂಡೇನ್ರಿ. ನೀರು ಇರಬಾರ್ದು, ಹಿಂಡ್ಕೋಬೇಕು ಪೂರ್ತಿಯಾಗಿ. ಈಗ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬಾಳಿಗೆ ಇಟ್ಕೋತೀನಿ ರೀ. ಒಂದು ಬಾಳಿಗೆ ಇಟ್ಕೊಂಡು ಇದಕ್ಕೆ ನಾನು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳತ್ತೀನಿ ರೀ. ಈಗ ಇದಕ್ಕೆ ನಾನು ಗೋಡಂಬಿ ಹಾಗೆ ಬಾದಾಮಿ ಕರ್ಬೂಜ ಹಣ್ಣಿನ ಬೀಜ ಹಾಕ್ಕೊಳಕತ್ತೀನಿ ರೀ. ಬೇಕಾದ್ರೆ ನಿಮ್ಮ ಮನೇಲಿ ಏನೇನು ಡ್ರೈ ಫ್ರೂಟ್ಸ್ ಇರ್ತಾವೆ ನೋಡ್ರಿ, ಅವನ್ನಷ್ಟು ಹಾಕ್ಕೊಂಡು ಹುರ್ಕೊಳ್ಳಿ, ರುಚಿಯಾಗುತ್ತೆ ಸಬ್ಬಕ್ಕಿ ಪಾಯಸ. ಸ್ವಲ್ಪ ಕಟ್ ಮಾಡ್ಕೊಳ್ಳಿ, ಚಿಕ್ಕದಾಗಿ ಕಟ್ ಮಾಡಿಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೋಬೇಕು. ಸ್ವಲ್ಪ ತುಪ್ಪ ಜಾಸ್ತಿ ಹಾಕೊಂಡು ಹುರ್ಕೊಂಡು ಮಾಡಿಕೊಂಡ್ರೆ ಪಾಯಸ, ಯಾವುದೇ ಪಾಯಸ ಆದರೂ ರುಚಿ ಇರುತ್ತೆ. ಈಗ ನೋಡ್ರಿ, ಹುರ್ಕೊಂಡೇನ್ರಿ ಅಷ್ಟು ನಾನು ಡ್ರೈ ಫ್ರೂಟ್ಸ್. ಈಗ 1 ಸ್ಪೂನಷ್ಟು ಮತ್ತು ತುಪ್ಪ ಹಾಕ್ಕೊಳತ್ತೇನೆ ರೀ. ಈ ಸಾಬುದಾನಿನ ನೆನೆಸಿಟ್ಕೊಂಡಿದ್ನೆಲ್ಲ ಅವ್ನು ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಳ್ಳಿ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ, ಯಾಕಂದರೆ ಅವು ನೆನೆಸಿರ್ತೀವಲ್ಲ ತಳ ಹಿಡಿದು ಬಿಡುತ್ತೆ. ಹಾಗಾಗಿ ಈಗ ಇದಕ್ಕೆ ನಾನು 1 ಗ್ಲಾಸ್ ಅಷ್ಟು ನೀರು ಹಾಕ್ಕೊಳತ್ತೀನಿ ರೀ. ಈಗ ನಾನು ಹಾಗೆ ಹಾಕ್ಕೊಳ್ತಿದ್ದೀನಿ, ನೀವು ಅಳತೆ ಮೇಲೆ 1 ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಳಿ. ಹುರ್ಕೊಂಡು ಚೆನ್ನಾಗಿ ಮತ್ತೆ ಹುರ್ಕೋಬೇಕು. ಅದು ಸ್ವಲ್ಪ ಕುದಿ ಬರುತ್ತಾನ ನಿಲ್ರಿ. ನೋಡ್ರಿ, ಕುದಿಯಾಕತ್ತೈತಿ. ನೀರು ಹಾಕಿರ್ತೀವಲ್ಲ, ಸ್ವಲ್ಪ ಕುದಿಸ್ಕೋಬೇಕು. ಇಲ್ಲಿ ನಾನು ಕುದಿಸ್ಕೊಂಡಿರೋ ಹಾಲು ಹಾಕ್ಕೊಳತ್ತೇನೆ ರೀ. ಅವು 1 ಲೀಟ್ರ್ ಹಾಲು ಅದಾವು. ನಾವು 1 ಲೀಟ್ರ್ ಹಾಲನ್ನು ಹಾಕ್ಕೊಂಡೇನು ಪೂರ್ತಿ. ನಾವು ಅದೇ ಪಾಯಸ ಆದ್ರೂ ಅದ್ರಾಗ ಸಬ್ಬಕ್ಕಿ ಪಾಯಸನ ಹಾಲೊಳಗೆ ಮಾಡ್ಕೊಂಡ್ರಂತೂ ಇನ್ನೂ ರುಚಿ ಇರುತ್ತೆ. ನಾವು 1 ಲೀಟ್ರ್ ಹಾಲು ಹಾಕ್ಕೊಂಡೇನು ರೀ. ಜಾಸ್ತಿ ಕುದಿಸ್ಕೋಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ, ಯಾಕಂದರೆ ನೀವು ಸಬ್ಬಕ್ಕಿನ ನೆನೆಸಿ ಮಾಡ್ಕೊಳತ್ತೀರಲ್ಲ, ಒಂದು 5 ತಾಸು ಆದರೂ ನೆನೆದಿರುತ್ತಲ್ಲ, ಹಾಗಾಗಿ ಭಾಳ ಏನು ಕುದಿಸೋದೇನು ಬೇಡ. ಈಗ ನೋಡಿರಿ, ನಾನು ಒಂದು ಅರ್ಧ ಬೌಲಷ್ಟು ಸಕ್ಕರೆ ಹಾಕ್ಕೊಳಕತ್ತೇನೆ ರೀ. ನೀವು ಸಕ್ಕರೆ ಕಡಿಮೆ ಬೇಕಂದರೆ ಸ್ವಲ್ಪ ಕಡಿಮೆ ಹಾಕ್ಕೋಬೋದು. ಈಗ ನೋಡಿರಿ, ಸಕ್ಕರೆ ಕರಗೋ ತನಕ ಸ್ವಲ್ಪ ಕೈ ಆಡಿಸ್ಬೇಕು. ಕರಗಿದೆ ಈಗ ಸಕ್ಕರೆ. ಈಗ ನಾನು ಡ್ರೈ ಫ್ರೂಟ್ಸ್ ತುಪ್ಪದಾಗ ಹುರ್ಕೊಂಡಿದ್ನೆಲ್ಲ ಹಾಕ್ಕೋತೀನಿ ರೀ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೋತೇನೆ ರೀ. ಏಲಕ್ಕಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಸಬ್ಬಕ್ಕಿನ ನೆನೆಸಿ ನೀವು ಒಂದು 5 ತಾಸು ನೆನೆಸಿ ಹಾಕ್ಕೊಂಡಿರ್ತೀರಲ್ಲ, ಹಾಗಾಗಿ ಭಾಳ ಕುದಿಸ್ಕೋಬೇಡ್ರಿ. ಈಗ ನೋಡಿರಿ, ಇದಕ್ಕೆ ನಾನು ಬಾದಾಮಿ ಪೌಡರ್ ಹಾಕ್ಕೊಳತ್ತೀನಿ. MTR ಬಾದಾಮಿ ಪೌಡರ್ ಹಾಕ್ಕೊಳತ್ತೀನಿ ರೀ. ಒಂದು 4 ಸ್ಪೂನ್ ಹಾಕ್ಕೊಳ್ಳಿ. ನೀವು ಆಮೇಲೆ ಟೇಸ್ಟ್ ನೋಡಿಕೊಂಡು ಇನ್ನೊಟ್ಟು ಹಾಕ್ಕೋಬೋದು. ಸ್ವೀಟು ಜಾಸ್ತಿ ಬೇಡ, ಕಡಿಮೆ ಬೇಕನ್ನೋರು ಈ ಬಾದಾಮಿ ಪೌಡ್ರನ್ನು ಸ್ವಲ್ಪ ಹಾಕ್ಕೋಬೋದು. ನೀವು ಸ್ವಲ್ಪ ಜಾಸ್ತಿನೂ ಹಾಕ್ಕೊಂಡ್ರೆ ರುಚಿ ಇರುತ್ತೆ ಸಬ್ಬಕ್ಕಿ ಪಾಯಸ. ನಾನು ಸ್ವಲ್ಪ ಒಂದು 2 ಸ್ಪೂನಷ್ಟು ಎಕ್ಸ್ಟ್ರಾನೇ ಹಾಕ್ಕೊಳ್ತೀನಿ ಸಬ್ಬಕ್ಕಿ ಪಾಯಸಕ್ಕೆ ಬಾದಾಮಿ ಪೌಡ್ರನ್ನ. ಈಗ ನೋಡಿರಿ, ಚೆನ್ನಾಗಿ ಅದನ್ನು ಕೈ ಆಡಿಸಿದ್ರೆ ಸಬ್ಬಕ್ಕಿ ಪಾಯಸ ರೆಡಿ ಆಯ್ತು ನೋಡಿರಿ. ಮನೆಯಲ್ಲಿ ನೀವು ಸಬ್ಬಕ್ಕಿ ಪಾಯಸ ಮಾಡಿಕೊಡ್ರಿ. ಪಾಯಸ ಇಷ್ಟ ಇಲ್ಲ, ಸ್ವೀಟ್ ಇಷ್ಟ ಇಲ್ಲ ಅನ್ನೋರು ಸಹಿತ ಈ ಸಬ್ಬಕ್ಕಿ ಪಾಯಸನ ಇಷ್ಟಪಟ್ಟು ತಿಂತಾರೆ. ಹಾಗೆ ಮನೆಯಲ್ಲಿ ನೀವು ಮಾಡಿ ಹೇಗಾಗಿದೆ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಹೊಸ ರೆಸಿಪಿನ ತೊಗೊಂಡು ಬರ್ತೀನಿ. ಹಾಗೆ ನಾನು ಹೊಸ ರೆಸಿಪಿನ ತೊಗೊಂಡು ಬರಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಮಗೆ ಹೊಸ ವಿಡಿಯೋಗಳನ್ನ, ಹೊಸ ರೆಸಿಪಿಗಳನ್ನ ಮಾಡಬೇಕನ್ನೋ ಹುಮ್ಮಸ್ಸು ಬರುತ್ತೆ. ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನೀವು ನಿಮ್ಮ ಮನೆಯಲ್ಲಿ ಸಬ್ಬಕ್ಕಿ ಪಾಯಸ ಮಾಡಿಕೊಡ್ರಿ, ಇಷ್ಟಪಟ್ಟು ತಿಂತಾರೆ. ಬಾಯ್ ಫ್ರೆಂಡ್ಸ್.